ಸರ್. ನಾಗೇಶ್ ಸರ್, ಮೇಡಮ್ ನೀವು ಈ ಕಡೆ ಬನ್ನಿ. ಅಲ್ಲೇ ಹೇಳಿ ಸರ್. ಹಾಂ, ಈ ಕಡೆ ನೀರಿನ ಅಂಶ ಕೆಳಗಡೆ ಬರುತ್ತೆ ಅವಾಗ. ಸೊ ಕೆಳಗಡೆ ಬಂದಾಗ ಅಂದರೆ ನೀವು ಹಸಿ ಕಸ ಅಂತಂದರೆ ನೀವು ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ. ಸೊ ಅಡುಗೆ ಮಾಡಿದ್ದು ಅದೆಲ್ಲ ಹಾಕ್ತಿರಲ್ವ, ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಹೊರಗಡೆ ಬರೋಕ್ಕೆ ಈ ಪ್ಲೇಟ್ ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಂದ್ರೆ 1 ವಾರಕ್ಕೊಮ್ಮೆ ಹೊರಗಡೆ ಹಾಕ್ಬೋದು. ತುಂಬ ಒಳ್ಳೆ ಗೊಬ್ಬರ. ಏನು ನೀರಿನ ಅಂಶ ಹೊರಗಡೆ ಬರ್ತಲ್ಲ, ಇದನ್ನು ತುಂಬ ಒಳ್ಳೆ ಗೊಬ್ಬರನೇ. ಅದನ್ನು ಡೈರೆಕ್ಟ್ ಕಂಟೆಂಟ್ ಏನಿರುತ್ತೆ ತುಂಬ ಹೈ ಇರುತ್ತೆ. ಅದನ್ನು ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಬೇಕು, ಇಲ್ಲಿಂದ ಸುಟ್ಟೋಗುತ್ತೆ ಆಯಿತಾ. ಯಾಕಂದರೆ ಕಂಟೆಂಟ್ ತುಂಬ ಇರೋದ್ರಿಂದ ಸೊ ನೀವು ನೀರು ಸ್ವಲ್ಪ ಮಿಕ್ಸ್ ಮಾಡಿ ಆ ನೀರೊಳಗೆ ನೀವು ಗಿಡಕ್ಕೆ ಹಾಕ್ಬೋದು. ಇದು ಅರ್ಥ ಆಯ್ತಲ್ಲ? ಎಲೆ ಸಿಗುತ್ತೆ ನಿಮ್ಮ ಇದು ವಾಟರ್ ಸಲೆ ಅಂತ ಹೇಳಿದ್ರೆ ತುಂಬ ಮರಗಳಿದ್ದಾವೆ, ನಿಮ್ಮ ಮನೆ ಅಕ್ಕಪಕ್ಕದಲ್ಲೆಲ್ಲ ಗಿಡಗಳು ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಎಲೆ ತಂದಿಟ್ಕೋಬೇಕು, ಅಂದರೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಫಸ್ಟ್ ಈ ಥರ ಗಿಣ್ಣಿ ಇರುತ್ತೆ, ಈ ಥರ ಎಲೆಗಳಿರುತ್ತಲ್ವ ಅದನ್ನು ಕ್ರಷ್ ಮಾಡಬೇಕು. ಈ ಥರ ಕ್ರಷ್ ಮಾಡಿಬಿಟ್ಟು ಹಿಂಗೆ ಒಂದು ಲೇಯರ್ ಹಾಕ್ಬೇಕು. ಸ್ವಲ್ಪ ಅಷ್ಟೇ, ಹಸಿ ಕೆಸ ಸ್ವಲ್ಪ ಜಾಸ್ತಿ ನೋಡಿ. ಈ ಥರ ಕೋಕೋಪೀಟ್ ಅಂತ ತೆಂಗಿನ ನಾರು ಇರುತ್ತಲ್ವಾ, ಅದು ಅದರಿಂದ ಮಾಡಿರ್ತಾರೆ. ಅದನ್ನ ಈ ಥರ ಒಂದು ಲೇಯರ್ ಮೇಲೆ ಹಿಂಗೆ ಹಾಕೋಬೇಕು. ಮತ್ತೆ ಬೇಗ ಗೊಬ್ಬರ ಆಗುತ್ತೆ. ಇಲ್ಲ ನೀವು ಹಂಗೆ ಹಾಕೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ನೀವಿಲ್ಲ ಕಟ್ ಮಾಡಿ ಹಾಕೋದ್ರಿಂದ ಬೇಗ ಗೊಬ್ಬರ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಕಟ್ ಮಾಡಿ ಹಾಕೋದು ಎಲೆಗಳ ಮೇಲೆ ಕೋಕೋಪೀಟ್. ಅದ್ರ ಮೇಲೆ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಹಸಿ ಕಸ ಅಂತಂದ್ರೆ ಬಹಳ ನೀರಿನ ಅಂಶ ಇರಬಾರ್ದು. ಇಲ್ಲ ಅದು ಸ್ವಲ್ಪ ಮೇಲೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಇದು ಮಾಡಿ ಅದರೊಳಗೆ ಹಾಕಬೇಕು. ಭಾಳ ನೀರಿನ ಅಂಶ ಇತ್ತು ಅಂತಂದ್ರೆ ಅದು ಗೊಬ್ಬರ ಆಗಲ್ಲ, ಬೇಗ ಗೊಬ್ಬರ ಆಗಲ್ಲ. ಆಗುತ್ತೆ, ಟೈಮ್ ತಗೊಳುತ್ತೆ. ಯಾಕೆಂದ್ರೆ ಅಂಶ ಇರಬಾರ್ದು. ಓಕೆನಾ? ಹಸಿ ಕಸ ಏನು ಹಸಿ ಕಸ ಹಾಕಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಏನಿರುತ್ತಲ್ವಾ, ಸೆಕೆಂಡಿನ ಸ್ಟಾರ್ಟ್ ಮಾಡ್ತೀರಾ. ಇದು ಒಂದು ಪ್ರೋಸೆಸ್ ಅರ್ಥ ಆಯ್ತಲ್ಲ ನಿಮಗೆ? ನಾವೇನು ಇವಾಗ ಒಂದು ಬಕೆಟನ್ನು ನಾವು ಕ್ಲೋಸ್ ಮಾಡಿ ಇಟ್ಬಿಟ್ರಂದ್ರೆ ತುಂಬ ಸ್ಮೆಲ್ ಬರುತ್ತೆ ಆಯಿತಾ. 2 ದಿನ ನೀವು ಕಸದ ಗಾಡಿ ಬಂದಿಲ್ಲ ಅಂತಂದರೆ ಅದರೊಳಗಡೆ ಹುಳಗಳಾಗ್ತದೆ ಮತ್ತು ತುಂಬ ಸ್ಮೆಲ್ ಬರುತ್ತೆ. 15 ದಿನಕ್ಕೊಮ್ಮೆ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಅಲ್ಲಿ ಹುಳುಗಳಾಗುತ್ತೆ. ಅದೇನು ಬ್ಯಾಕ್ಟೀರಿಯಾ ಅಂತಂದರೆ ಅದು ಏನು ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ಗೊಬ್ಬರ ಹಾಗಾಗಿ ಹುಳುಗಳು ಬೇಕೇ ಬೇಕು. ಅಬ್ಸರ್ವ್ ಮಾಡೋದು. ಎಸ್, ಅದರ ಕೆಳಗೆ ಹೋಗುತ್ತೆ. ನೀರಿನ ಅಂಶ ತುಂಬ ಇರುತ್ತೆ. ನೀರು ಹಾಕೋಂಗಿಲ್ಲ, ಯಾಕಂದ್ರೆ ನಿಮ್ಮ ವೆಟ್ ವೇಸ್ಟ್ ಅಲ್ಲಿ ಇರುತ್ತೆ. ನಿಮ್ಮ ಹಸಿ ಕಸದಲ್ಲಿ ನೀರಿನ ಅಂಶ ಇರುತ್ತಲ್ವಾ, ನೀರೇನಿಲ್ಲ. ಬೆಂಗಳೂರಿನಲ್ಲಿ ಗಾರ್ಡನ್ ಸಿಟಿ ಇಲ್ಲಿ ಬಿಡಿ ಬ್ಯಾಂಗ್ಳೂರು ಅಂದರೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ. ಈ ಬೆಂಗಳೂರು ನಗರದಲ್ಲಿ ಹಿಂದೆ 100 ವರ್ಷಗಳಿಂದ ದರ್ಗಾ ನೋಡೋಕ್ಕೆ ಬಂದಂಥವ್ರು. ಈ ಬೆಂಗಳೂರು ನಗರ, ಬೆಂಗಳೂರು, ಕೆಂಪೇಗೌಡರು, ಮೈಸೂರು ಮಹಾರಾಜರು ಬಂದಂಥ ಹೊಸ ಉತ್ತಮವಾದಂಥ ಮುಖ್ಯಮಂತ್ರಿಗಳ ಏನು ಅಧಿವೇಶನದಲ್ಲಿ ಬಂದಂಥದ್ದು ಕೆರೆಗಳು, ಮರಗಳು, ಸಾಲು ಮರಗಳು ಇವೆಲ್ಲವನ್ನೂ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಉದುರಿದಂಥ ಎಲೆ ಇರ್ಬೋದು, ಕಸ ಇರ್ಬೋದು, ನಗರ ಪಟ್ಟಣ ಬೆಳೆದಂತೆ ಅದು ಕಸ ಜಾಸ್ತಿಯಾಗಿ ಆ ಕಸನ ಮತ್ತು ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ, ಮನೆಗಳ ಹತ್ರ, ಹೊರಗಡೆ ಎಲ್ಲ ಚೆಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟು ಮತ್ತೊಂದೆಲ್ಲ ಮಾಡ್ತಾ ಸಂದರ್ಭದಲ್ಲಿ ನಮ್ಮ ಏನು ಪಾಲಿಕೆ ವತಿಯಿಂದ ಗುಡ್ಸಂಥವರು ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಸಿಬ್ಬಂದಿಗಳು ಕೊಡ್ತಾ ಇದ್ದಾಗ ಶಾಸನ ಅಂತ ತಂಡ ಈಗ ನಮ್ಮ ರಾಜೇಂದ್ರ ನಗರದಲ್ಲಿ 3 ವರ್ಷ ಕಾಂಟ್ರಾಕ್ಟ್ ತೊಗೊಂಡಿದ್ರು. ಈಗೊಂದು 3 ವರ್ಷ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಈ ಪೊಲೀಸ್ ಕ್ವಾರ್ಟರ್ಸಲ್ಲಿ. ಇಲ್ಲಿ ಸಾವಿರಾರು ಮರಗಳು ನಾವು ಮತ್ತು ರಾಮಲಿಂಗ ರೆಡ್ಡಿಯವರು ಮತ್ತು ನಮ್ಮ ಮಂಜುಳಾ
ಸಂಪರ್ಕ ಮಾಡಿದ್ದಾರೆ. ಎಲ್ಲರೂ ಸೇರಿ ಸಾಕಷ್ಟು ಮರಗಳಲ್ಲಿ ಸಸಿಗಳು ಹಾಕಿ ಬೆಳೆಸಿದ್ದೀವಿ. ಇಲ್ಲಿ ಬಿದ್ದಂಥ ಎಲೆ ಗಿಡ ಕಸ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮ ಸುರೇಶ್ ACP ಇದ್ದಾರೆ. ಬಿದ್ದಂಥ ಕಸ ಪ್ರತಿಯೊಂದು ಕೂಡ ಅದರ ಅವ್ರವ್ರ ಮನೆಗಳಲ್ಲೇ ಈಗ ಕಸ ಗುಡಿಸೋರು ಬರಲಿಲ್ಲ, ಈ ಕಸ ಎಲ್ಲ ತೆಗೆದು ಒಣ ಕಸ ಹಸಿ ಕಸ ಬೇರ್ಪಡಿಸಿ ಅದನ್ನು ಲಿಕ್ವಿಡ್ ಹಾಕಿ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾಗ ಅದರಲ್ಲಿ ಗೊಬ್ಬರ ಆಗುತ್ತೆ. ಆ ಗೊಬ್ಬರ ಆಗಿದ್ದು ಸಾಕಷ್ಟು ಪಾರ್ಕ್ಗಳು, ಸಾಕಷ್ಟು ಮನೆಯಲ್ಲೇ ಹಿತ್ತಲಿಗೆ ಗಿಡಗಳು, ತೋಟ ಕೋತಗಳು ಮಾಡ್ಕೊಂಡಿದ್ದಾರೆ. ಬಳಸ್ಕೊಂಡು ಇನ್ನೂ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಇವ್ರದ್ದೇ ಸ್ವಂತ ಎಲ್ಲರೂ ತೋಟ ಮತ್ತು ಎಲ್ಲರೂ ಇದ್ದರೆ ಅದನ್ನಲ್ಲಿ ತೊಗೊಂಡೋಗಿ ಶಿಫ್ಟ್ ಮಾಡ್ಕೊಬೋದು. ಊರುಗಳಿಗೆ ತೊಗೊಂಡೋಗ್ಬಿಟ್ಟು ಬ್ಯಾಗಲ್ಲಿ ತೊಗೊಂಡೋಗಿ ಶಿಫ್ಟ್ ಮಾಡ್ಕೊಬೋದು. ಗೊಬ್ಬರ ಆಗುತ್ತೆ, ಡ್ರೈ ವೇಸ್ಟ್ ಇದಾಗುತ್ತೆ. ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಇವರು ಸಾಹಸ್ ಅವರು ಇವತ್ತು ಮನೆಗೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮನ ಸನ್ಮಾನ್ಯ ರಾಮಲಿಂಗಡಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ಈ ಮುಂದಕ್ಕೆ ಕಸಗಳು ಅಲ್ಲಿ ಇಲ್ಲಿ ಬಿಸಾಡೋದು ಕಮ್ಮಿ ಆಗುತ್ತೆ. ಆ ಬಿಸಾಡೋಂಥ ಪೇಪರ್ಗಳು, ಎಲೆಗಳು, ಮಿಕ್ಕಂಥ ಅನ್ನ ಇರ್ಬೋದು, ಏನೇ ಇದ್ದರೂ ಕೂಡ ಇದರೊಳಗೆ ಮಾಡ್ತಾರೆ. ಮತ್ತು ಇವಾಗ ಇನ್ನೊಂದು ವಿಶೇಷತೆ ಏನಂದರೆ ಮನೆಗಳಲ್ಲಿ ಸೈಕಲ್ ಮುರಿದೋಗಿದ್ರೆ ವೇಸ್ಟಾಗಿ ಬಿಡೋದಲ್ಲ. ಶೂ ಇರ್ಬೋದು, ಬ್ಯಾಗ್ ಇರ್ಬೋದು, ಬಟ್ಟೆ ಇರ್ಬೋದು, ಅವೆಲ್ಲವನ್ನು ಬ್ಯಾಗು ದಿನನಿತ್ಯದ ದಿನಸಿ ಪದಾರ್ಥಗಳಿಗೆ ಬ್ಯಾಗು ಇವೆಲ್ಲವನ್ನು ಕೊಟ್ಟು ಮಕ್ಕಳ ಬ್ಯಾಗ್ ಇರ್ಬೋದು, ಶೂ ಹರಿದೋಗಿರೋ ಬಿಸಾಕದೆ ಅದೆಲ್ಲ ಒಂದು ಉಚಿತವಾಗಿ ಕೊಡ್ತಾರೆ. ಈ ರೀತಿಯಾದಂಥ ವಿನೂತನವಾದಂಥ ಕಾರ್ಯಕ್ರಮ ಸಾಹಸ್ ತಂಡದಿಂದ ಮಾಡ್ತಾರೆ. ಅವರಿಗೆ ಆ ತಂಡಕ್ಕೆ ಮತ್ತು ಈ ಎಲ್ಲ ಸಹಕಾರ ಕೊಟ್ಟಂಥ ಬಾಷ್ ಕಂಪ್ನಿ ಇರ್ಬೋದು, ಬೇರೆ ಯಾವುದೇ ಒಂದು ಕಂಪ್ನಿಗಳು ಸಹಕಾರ ಇದ್ದರೂ ಕೂಡ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಫಲಾನುಭವಿಗಳು ಏನು ಪೊಲೀಸ್ ಕ್ವಾರ್ಟರ್ಸಲ್ಲಿ ಪೊಲೀಸ್ ನಿವಾಸಿಗಳು ಬಂದು ಗೌರವಾನ್ವಿತ ನಿವಾಸಿಗಳು ಇವತ್ತು ಇದನ್ನು ತೊಗೊಂಡೋಗ್ತಾರೆ. ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು